ಇತ್ತೀಚೆಗೆ ಕೆಳಗಿನವರಲ್ಲಿ ಯಾರು ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ? ಅರವಿಂದ್ ಚಿದಂಬರಂ, ಅರ್ಜುನ್ ಎರಿಗೇಸಿ, ಲೆವೊನ್ ಅರೋನಿಯನ್. ಮೇಲಿನ ಯಾವುದೂ ಅಲ್ಲ. ಇತ್ತೀಚೆಗೆ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ ಪ್ರಶಸ್ತಿಯನ್ನು ಅರ್ಜುನ್ ಚಿದಂಬರಂ ಅವರು ಗೆದ್ದಿದ್ದಾರೆ. ಕೆಳಗಿನವರಲ್ಲಿ 2024-25 ಎಜುಕೇಷನ್ ವರ್ಲ್ಡ್ ಇಂಡಿಯಾ ಸ್ಕೂಲ್ ಶ್ರೇಯಾಂಕ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಕುನಾಲ್ ದಲಾಲ್, ಶಿವಶಂಕರ್, ರಹಬಾ ಅಲ್ಲಾನ. ಮೇಲಿನ ಯಾವುದೂ ಅಲ್ಲ. ಇತ್ತೀಚೆಗೆ 2024-25 ಎಜುಕೇಷನ್ ವರ್ಲ್ಡ್ ಇಂಡಿಯಾ ಸ್ಕೂಲ್ ಶ್ರೇಯಾಂಕ ಪ್ರಶಸ್ತಿಯನ್ನು ಕುನಾಲ್ ದಲಾಲ್ ಅವರು ಗೆದ್ದಿದ್ದಾರೆ. ಕೆಳಗಿನ ಯಾವ ರಾಜ್ಯದಲ್ಲಿ ಜಾನಪದ ಹಬ್ಬ ಈಗಾಸ್ ಬಾಗ್ವಾಲ್ ಅನ್ನು ಆಚರಿಸಲಾಗುತ್ತಿದೆ? ಉತ್ತರಾಖಂಡ, ಪಂಜಾಬ್, ಒಡಿಶಾ, ಅಸ್ಸಾಂ. ಇತ್ತೀಚೆಗೆ ಉತ್ತರಾಖಂಡ ರಾಜ್ಯದಲ್ಲಿ ಜಾನಪದ ಹಬ್ಬ ಈಗಾಸ್ ಬಾಗ್ವಾಲ್ ಅನ್ನು ಆಚರಿಸಲಾಗುತ್ತಿದೆ. ಈ ಕೆಳಗಿನ ಯಾವ ದೇಶವು 14 ದೇಶಗಳ ವಿದ್ಯಾರ್ಥಿಗಳಿಗೆ ಫಾಸ್ಟ್ ಟ್ರ್ಯಾಕ್ ವೀಸಾಗಳನ್ನು ರದ್ದುಗೊಳಿಸಿದೆ? ಜರ್ಮನಿ, ಫ್ರಾನ್ಸ್, ಜಪಾನ್, ಕೆನಡಾ. ಕೆನಡಾ ದೇಶವು 14 ದೇಶಗಳ ವಿದ್ಯಾರ್ಥಿಗಳಿಗೆ ಫಾಸ್ಟ್ ಟ್ರ್ಯಾಕ್ ವೀಸಾಗಳನ್ನು ರದ್ದುಗೊಳಿಸಿದೆ. ಇತ್ತೀಚೆಗೆ ಎಲ್ಲಿ ಅಂತಾರಾಷ್ಟ್ರೀಯ ಪ್ರಾಚೀನ ಕಲಾ ಉತ್ಸವವನ್ನು ಆಯೋಜಿಸಲಾಗಿದೆ? ನವದೆಹಲಿ, ಬೆಂಗಳೂರು, ಮುಂಬೈ, ಜೈಪುರ್. ಇತ್ತೀಚೆಗೆ ನವದೆಹಲಿಯಲ್ಲಿ ಅಂತಾರಾಷ್ಟ್ರೀಯ ಪ್ರಾಚೀನ ಕಲಾ ಉತ್ಸವವನ್ನು ಆಯೋಜಿಸಲಾಗಿದೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ 29ನೇ ವಾರ್ಷಿಕ ಹವಾಮಾನ ಬದಲಾವಣೆ ಸಮ್ಮೇಳನವು ಈ ಕೆಳಗಿನ ಯಾವುದರಲ್ಲಿ ಪ್ರಾರಂಭವಾಗಿದೆ? ಸಿಡ್ನಿ, ದುಬೈ, ಬಾಕು. ಮೇಲಿನ ಯಾವುದೂ ಅಲ್ಲ. ಇತ್ತೀಚೆಗೆ ವಿಶ್ವಸಂಸ್ಥೆಯ 29ನೇ ವಾರ್ಷಿಕ ಹವಾಮಾನ ಬದಲಾವಣೆ ಸಮ್ಮೇಳನವು ಬಾಕುದಲ್ಲಿ ಪ್ರಾರಂಭವಾಗಿದೆ. ಇತ್ತೀಚೆಗೆ ಈ ಕೆಳಗಿನ ಯಾವ ದೇಶವು ದೇಶದ ವ್ಯಾಪಾರ ಕೇಂದ್ರವನ್ನು ನವದೆಹಲಿಯಲ್ಲಿ ಉದ್ಘಾಟಿಸಲಾಯಿತು? ಅಮೇರಿಕಾ, ರಷ್ಯಾ, ಸಿಂಗಾಪುರ್, ಚೀನಾ. ಇತ್ತೀಚೆಗೆ ರಷ್ಯಾ ದೇಶದ ವ್ಯಾಪಾರ ಕೇಂದ್ರವನ್ನು ನವದೆಹಲಿಯಲ್ಲಿ ಉದ್ಘಾಟಿಸಲಾಯಿತು. ಈ ಕೆಳಗಿನ ಯಾವ ದೇಶಗಳ ಪ್ರವಾಸೋದ್ಯಮ ಇಲಾಖೆಯ ಸೋನು ಸೂದ್ ಅವರನ್ನು ಪ್ರವಾಸೋದ್ಯಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ? ಥೈಲ್ಯಾಂಡ್, ಮಾಲ್ಡೀವ್ಸ್, ನೇಪಾಳ, ಶ್ರೀಲಂಕಾ. ಥೈಲ್ಯಾಂಡ್ ದೇಶದ ಪ್ರವಾಸೋದ್ಯಮ ಇಲಾಖೆಯು ಸೋನು ಸೂದ್ ಅವರನ್ನು ಪ್ರವಾಸೋದ್ಯಮದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದೆ. ಇತ್ತೀಚೆಗೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಎಷ್ಟನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ? 50ನೇ, 51ನೇ, 49ನೇ, 48ನೇ. ಇತ್ತೀಚೆಗೆ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇತ್ತೀಚೆಗೆ ಹೂಡಿಕೆಯನ್ನು ಆಕರ್ಷಿಸಲು ಮತ್ತು ಉದ್ಯೋಗವನ್ನು ಸೃಷ್ಟಿಸಲು ಈ ಕೆಳಗಿನ ಯಾವ ದೇಶವು ಮೈಂಡ್ಫುಲ್ನೆಸ್ ಎಂಬ ಸಿಟಿಯನ್ನು ನಿರ್ಮಿಸುತ್ತದೆ? ಭೂತಾನ್, ನೇಪಾಳ, ಸಿಂಗಾಪುರ್, ಶ್ರೀಲಂಕಾ. ಪ್ರಸ್ತುತ ಹೂಡಿಕೆಯನ್ನು ಆಕರ್ಷಿಸಲು ಮತ್ತು ಉದ್ಯೋಗಗಳನ್ನು ಸೃಷ್ಟಿಸಲು
ಭೂತಾನ್ ದೇಶವು ಮೈಂಡ್ಫುಲ್ನೆಸ್ ಎಂಬ ಸಿಟಿಯನ್ನು ನಿರ್ಮಿಸುತ್ತಿದೆ. ಕೆಳಗಿನವರಲ್ಲಿ ಯಾರು ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ? ದಿಲೀಪ್ ಟಿರ್ಕಿ, ಮನದೀಪ್ ಸಿಂಗ್, ತಯ್ಯಬ್ ಇಕ್ರಮ್, ಮೇಲಿನ ಯಾವುದೂ ಅಲ್ಲ. ಇತ್ತೀಚೆಗೆ ಅಂತಾರಾಷ್ಟ್ರೀಯ ಹಾಕಿ ಫೆಡರೇಷನ್ನ ಅಧ್ಯಕ್ಷರಾಗಿ ತಯ್ಯಬ್ ಇಕ್ರಮ್ ಎಂಬುವರು ಆಯ್ಕೆಯಾಗಿದ್ದಾರೆ. ಇತ್ತೀಚೆಗಷ್ಟೇ ಎಚ್.ಎಸ್. ಸೋದಿ ಅವರು ನಿಧನರಾಗಿದ್ದಾರೆ. ಅವರು ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದ್ದಾರೆ? ಪೋಲೋ ಆಟಗಾರ, ಬರಹಗಾರ, ನಿರ್ದೇಶಕ, ಪತ್ರಕರ್ತ. ಇತ್ತೀಚೆಗೆ ನಿಧನರಾದ ಎಚ್.ಎಸ್. ಸೋದಿ ಅವರು ಒಬ್ಬ ಪೋಲೋ ಆಟಗಾರರಾಗಿದ್ದರು. ಟೋಟೋ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ನೆಲೆಸಿದ? ಒಡಿಶಾ, ಪಶ್ಚಿಮ ಬಂಗಾಳ, ಸಿಕ್ಕಿಂ, ಅರುಣಾಚಲ್ ಪ್ರದೇಶ್. ಟೋಟೋ ಬುಡಕಟ್ಟು ಇದು ಪ್ರಾಥಮಿಕವಾಗಿ ಪಶ್ಚಿಮ ಬಂಗಾಳದಲ್ಲಿ ನೆಲೆಸಿದ. 2024 ಮಹಿಳಾ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿಯ ಆತಿಥೇಯ ನಗರ ಯಾವುದು? ರಾಜಸ್ಥಾನದ ಜೈಪುರ, ಉತ್ತರ ಪ್ರದೇಶದ ಲಕ್ನೋ, ಬಿಹಾರದ ರಾಜ್ಗಿರ್, ಮಧ್ಯಪ್ರದೇಶದ ಇಂದೋರ್. 2024 ಮಹಿಳಾ ಏಷ್ಯನ್ ಹಾಕಿ ಚಾಂಪಿಯನ್ಸ್ ಟ್ರೋಫಿಯ ಆತಿಥೇಯ ನಗರ ಬಿಹಾರದ ರಾಜ್ಗಿರ್ ಆಗಿದೆ. ಯಾವ ದಿನವನ್ನು ರಾಷ್ಟ್ರೀಯ ಶಿಕ್ಷಣ ದಿನವನ್ನಾಗಿ ಆಚರಿಸಲಾಗುತ್ತದೆ? ನವೆಂಬರ್ 10, ನವೆಂಬರ್ 11, ನವೆಂಬರ್ 12, ನವೆಂಬರ್ 13. ರಾಷ್ಟ್ರೀಯ ಶಿಕ್ಷಣ ದಿನವನ್ನು ನವೆಂಬರ್ 11ರಂದು ಆಚರಿಸಲಾಗುತ್ತದೆ. ಕಾಯಕಲ್ಪ್ ಎಂಬ ಯೋಜನೆಯನ್ನು ಯಾವ ಸಚಿವಾಲಯವು ಪ್ರಾರಂಭಿಸಿದೆ? ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ, ಪ್ರವಾಸೋದ್ಯಮ ಸಚಿವಾಲಯ. ಇತ್ತೀಚೆಗೆ ಕಾಯಕಲ್ಪ್ ಎಂಬ ಯೋಜನೆಯನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಪ್ರಾರಂಭಿಸಿದೆ. ಶಿಗೆರು ಇಶಿಬಾ ಅವರು ಇತ್ತೀಚೆಗೆ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ? ಥೈಲ್ಯಾಂಡ್, ಜಪಾನ್, ಮಲೇಷ್ಯಾ, ವಿಯೆಟ್ನಾಂ. ಇತ್ತೀಚೆಗೆ ಶಿಗೆರು ಇಶಿಬಾ ಅವರು ಜಪಾನ್ ದೇಶದ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಗ್ರೀನ್ ಎನರ್ಜಿಯನ್ನು ಯಾರೊಂದಿಗೆ ಸಹಿ ಹಾಕಿದೆ? ಅದಾನಿ ಗ್ರೀನ್, ಟಾಟಾ ಪವರ್, ರಿಲಯನ್ಸ್ ಗ್ರೀನ್, NTPC ಗ್ರೀನ್. ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಗ್ರೀನ್ ಎನರ್ಜಿ ಅಂದರೆ ಹಸಿರು ಶಕ್ತಿಗಾಗಿ ಟಾಟಾ ಪವರ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಯಾವ ರಾಜ್ಯಗಳಲ್ಲಿ ಅಗ್ನಿಶಾಮಕ ಸೇವೆಗಳ ಆಧುನೀಕರಣಕ್ಕಾಗಿ ಕೇಂದ್ರ ಸರ್ಕಾರವು ₹725.62 ಕೋಟಿಗಳನ್ನು ಅನುಮೋದಿಸಿದೆ? ಮಹಾರಾಷ್ಟ್ರ, ಗುಜರಾತ್ ಮತ್ತು ತಮಿಳುನಾಡು, ಛತ್ತೀಸ್ಗಢ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ, ಬಿಹಾರ್ ಮತ್ತು ಪಂಜಾಬ್, ರಾಜಸ್ಥಾನ್, ಮಧ್ಯಪ್ರದೇಶ ಮತ್ತು ಜಾರ್ಖಂಡ್. ಇತ್ತೀಚೆಗೆ ಅಗ್ನಿಶಾಮಕ ಸೇವೆಗಳ ಆಧುನೀಕರಣಕ್ಕಾಗಿ ಕೇಂದ್ರ ಸರ್ಕಾರವು ₹725.62 ಕೋಟಿಗಳನ್ನು ಛತ್ತೀಸ್ಗಢ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಅನುಮೋದಿಸಿದೆ. ಮಾರಿಷಸ್ನ ಹೊಸ ಪ್ರಧಾನಮಂತ್ರಿ ಯಾರು? ಪ್ರವಿಂದ್ ಜಗನ್ನಾಥ್, ಅಶೋಕ್ ಸಿನ್ಹಾ, ಡಾಕ್ಟರ್ ನವೀನ್ ರಾಮ್ಗುಲಂ. ಇವುಗಳಲ್ಲಿ ಯಾವುದೂ ಅಲ್ಲ. ಮಾರಿಷಸ್ನ ಹೊಸ ಪ್ರಧಾನಮಂತ್ರಿಯಾಗಿ ಡಾಕ್ಟರ್ ನವೀನ್ ರಾಮ್ಗುಲಂ ಅವರು ಆಯ್ಕೆಯಾಗಿದ್ದಾರೆ.